ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ BAಯ ಇಲೆಕ್ಟಿವ್ ಪೇಪರ್ ಆದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ವ್ಯಾಪ್ತಿಯಲ್ಲಿ ಬರುವ ಸೆಕ್ಯುಲರಿಸಮ್ ಮತನಿರಪೇಕ್ಷತೆಯ ಬಗ್ಗೆ ಈ ಮಾಧ್ಯಮದ ಮೂಲಕ ನಾನು ಉಪನ್ಯಾಸವನ್ನು ನೀಡಲಿದ್ದೇನೆ. ಭಾರತೀಯ ಸಂವಿಧಾನದಲ್ಲಿ ಮತನಿರಪೇಕ್ಷತೆಯನ್ನು ಪ್ರತಿಪಾದಿಸುವ ವಿಧಿಗಳ ಬಗ್ಗೆ ನಾನೀಗ ಉಲ್ಲೇಖ ಮಾಡಲಿದ್ದೇನೆ. ಆರ್ಟಿಕಲ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಮೋಟಿಂಗ್ ಸೆಕ್ಯುಲರಿಸಮ್ ಆ್ಯಂಡ್ ಇಟ್ಸ್ ಸಮ್ಮರಿ. The preamble of the Indian Constitution declares India as a secular state and speaks of promoting the liberty of thought, faith, expression, belief and worship. Article 14 says that the state shall not deny any person equality before law or equal protection of law within the territory of India. Article 15 clause 1 and 2 says that the state shall not discriminate against any citizen on various grounds like religion, race and caste, place of birth with regard to access to shops, public restaurants, hotels and places of public entertainment and the use of wells, tanks, bathing guards, roads and places of public resort wholly or partly maintained by the state funds. ಭಾರತೀಯ ಮೂಲ ಸಂವಿಧಾನದಲ್ಲಿ ಮತನಿರಪೇಕ್ಷತೆಯ ಬಗ್ಗೆ ಯಾವುದೇ ಉಲ್ಲೇಖ ಇರಲಿಲ್ಲ. ಆದರೆ 1976ರ 42ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮತನಿರಪೇಕ್ಷ ಸೆಕ್ಯುಲರ್ ಎನ್ನುವ ಶಬ್ದವನ್ನು ಸೇರಿಸಿತು. ಅದರಂತೆ ಭಾರತವು ಇಂದು ಸಾರ್ವಭೌಮ, ಸಮಾಜವಾದಿ, ಮತನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಭಾರತವು ಯಾವುದೇ ಮತವನ್ನು ಸ್ಥಾಪಿಸಿಲ್ಲ, ಗುರುತಿಸಿಲ್ಲ ಅಥವಾ ಬೆಂಬಲಿಸಿಯೂ ಇಲ್ಲ. ಅಲ್ಲದೆ ವಿಧಿ 15 ಕ್ಲಾಸ್ 1 ಮತ್ತು 2 ಮತಾಧಾರದಲ್ಲಿ ತಾರತಮ್ಯ ತೋರುವುದನ್ನು ನಿಷೇಧಿಸಿದೆ. ವಿಧಿ 25 ಕ್ಲಾಸ್ 1 ಪ್ರಜೆಗಳಿಗೆ ಮನಸ್ಸಾಕ್ಷಿಯ ಫ್ರೀಡಮ್ ಆಫ್ ಕಾನ್ಷಿಯನ್ಸ್ ಸ್ವಾತಂತ್ರ್ಯವನ್ನು ನೀಡಿದೆ ಮತ್ತು ತಮ್ಮ ಆಯ್ಕೆಯ ಮತವನ್ನು ಬೋಧಿಸುವ, ಅನುಷ್ಠಾನಗೊಳಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ನೀಡಿದೆ. ಹಾಗೆಯೇ 27ನೇ ವಿಧಿಯು ಯಾವುದೇ ಒಂದು ನಿರ್ದಿಷ್ಟ ಮತವನ್ನು ಉತ್ತೇಜಿಸಲು ಅಥವಾ ನಡೆಸಿಕೊಂಡು ಬರಲು ತೆರಿಗೆ ಹೇರುವುದನ್ನು ನಿಷೇಧಿಸಿದೆ. ಅಲ್ಲದೆ ರಾಜ್ಯ ನಿಧಿಯಿಂದ ನಡೆಸಲ್ಪಡುವ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಭಾರತೀಯ ಸಂವಿಧಾನ ನಿಷೇಧಿಸಿದೆ. ಹೀಗೆ ಸಂವಿಧಾನವು ಮತವನ್ನು ರಾಜ್ಯ ವ್ಯವಹಾರದಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಿದೆ. ಈ ಮೇಲಿನ ವಿಧಿಗಳಲ್ಲದೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಕೆಲವು ವಿಶೇಷ ಸವಲತ್ತುಗಳನ್ನು ನೀಡಲಾಗಿದೆ. ಸಂವಿಧಾನದ 30ನೇ ವಿಧಿಯ ಕ್ಲಾಸ್ 1 ಪ್ರಕಾರ ಮತೀಯ ಮತ್ತು ಭಾಷಿಕ ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಎಲ್ಲ ಅಲ್ಪಸಂಖ್ಯಾತ ವರ್ಗದವರಿಗೆ ಅವರ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ಆಡಳಿತ ನಡೆಸುವ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ. ಅಲ್ಲದೆ 44ನೇ ತಿದ್ದುಪಡಿಯು ಆಸ್ತಿಯ ಹಕ್ಕಿಗೆ ಸಂಬಂಧಪಟ್ಟ 31ನೇ ವಿಧಿಯನ್ನು ರದ್ದುಗೊಳಿಸಿದರೂ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳ ಆಸ್ತಿಯನ್ನು ಯೋಗ್ಯ ರೀತಿಯ ಪರಿಹಾರ ನೀಡದೆ ವಶಪಡಿಸಿಕೊಳ್ಳುವಂತಿಲ್ಲ ಎಂದು ತಿಳಿಸಿದೆ. ಈ ಮೂಲಕ 31ನೇ ವಿಧಿ ನೀಡಿದ ಅಲ್ಪಸಂಖ್ಯಾತರ ಹಕ್ಕನ್ನು ಸಂರಕ್ಷಿಸಲಾಗಿದೆ. Article 16 clause 1 and 2 says that no citizen on several grounds like
those of religion, race, or caste, among others, shall be ineligible for or discriminated against in matters of public employment, nor shall be denied admission into any educational institution wholly or partly maintained by the state. ಸಂವಿಧಾನದ 325ನೇ ವಿಧಿಯು ಏಕಮತಾರ ಪಟ್ಟಿಯನ್ನು ನೀಡಿರುವುದು ಕೂಡ ಮತನಿರಪೇಕ್ಷ ತತ್ವದ ಭಾಗವಾಗಿದೆ. ವಿಧಿ 16 ಕೂಡ ಸಾರ್ವಜನಿಕ ಉದ್ಯೋಗಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದೆ. ಅಲ್ಲದೆ 29ನೇ ವಿಧಿಯ ಕ್ಲಾಸ್ 1 ಪ್ರಕಾರ ರಾಜ್ಯದಿಂದ ಅಥವಾ ರಾಜ್ಯದ ಸಹಾಯಧನದಿಂದ ನಡೆಸಲ್ಪಡುವ ಯಾವುದೇ ವಿದ್ಯಾಸಂಸ್ಥೆಗಳಿಗೆ ಪ್ರವೇಶ ನೀಡುವಾಗ ಮತೀಯ ಆಧಾರದಲ್ಲಿ ತಾರತಮ್ಯ ತೋರುವುದನ್ನು ತಡೆಯುತ್ತದೆ. ಹೀಗೆ ಭಾರತದಲ್ಲಿ ಮತನಿರಪೇಕ್ಷ ರಾಜ್ಯದ ಸಂಕಲ್ಪಕ್ಕಾಗಿ ಇರುವ ಸಾಂವಿಧಾನಿಕ ಚೌಕಟ್ಟನ್ನು 3 ಸ್ತರಗಳಲ್ಲಿ ವಿಶ್ಲೇಷಿಸಬಹುದು. 1. ಮತ ಸ್ವಾತಂತ್ರ್ಯ, ಅಂದರೆ ಭಾರತದ ಎಲ್ಲ ಪ್ರಜೆಗಳಿಗೆ ತಮ್ಮ ಇಷ್ಟದ ಮತವನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಇದೆ. ಈ ವಿಚಾರದಲ್ಲಿ ರಾಜ್ಯ ಎಲ್ಲಿ ಕೂಡ ಹಸ್ತಕ್ಷೇಪ ಮಾಡುವುದಿಲ್ಲ. 2ನೇದ್ದು ನಾಗರಿಕತ್ವ. ಆರ್ಟಿಕಲ್ 325 ಪ್ರಕಾರ ಎಲ್ಲ ನಾಗರಿಕರಿಗೆ ಒಂದೇ ಮತಾರ ಪಟ್ಟಿದೆ. ಆರ್ಟಿಕಲ್ 326 ಪ್ರಕಾರ 18 ವರ್ಷ ಮೇಲ್ಪಟ್ಟ ಎಲ್ಲ ಜನರಿಗೆ ಪೌರತ್ವವನ್ನು ನೀಡಲಾಗಿದೆ ಅಥವಾ ಮತದ ಹಕ್ಕನ್ನು ನೀಡಲಾಗಿದೆ. 3ನೇದು ರಾಜ್ಯ ಮತ್ತು ಮತದ ಪ್ರತ್ಯೇಕತೆ. ರಾಜ್ಯಕ್ಕೂ ಮತಕ್ಕೂ ಸಂಬಂಧ ಇಲ್ಲ. ಇಂಡಿಯನ್ ಸ್ಟೇಟ್ ನೆವರ್ ಐಡೆಂಟಿಫೈಡ್ಸ್ ಇಟ್ಸೆಲ್ಫ್ ವಿತ್ ಎ ಪರ್ಟಿಕ್ಯುಲರ್ ರಿಲಿಜನ್ ನಾರ್ ಪೇಟ್ರನೈಸಸ್ ಎ ಸಿಂಗಲ್ ರಿಲಿಜನ್. ಇಟ್ ಟ್ರೀಟ್ಸ್ ಆಲ್ ರಿಲಿಜನ್ಸ್ ಈಕ್ವಲಿ ಎಂಬುದನ್ನು ನಾವು ಈ 3 ಸ್ತರಗಳಲ್ಲಿ ವಿಶ್ಲೇಷಿಸಬಹುದು. ಮುಂದುವರಿದು ಮತನಿರಪೇಕ್ಷತೆಯನ್ನು ಪ್ರತಿಪಾದಿಸುವ ಸಂವಿಧಾನದ ವಿಧಿಗಳ ಸಾರಾಂಶ. ಭಾರತೀಯ ಸಂವಿಧಾನದ ಪೀಠಿಕೆಯು ಭಾರತವನ್ನು ಒಂದು ಮತನಿರಪೇಕ್ಷ ರಾಷ್ಟ್ರವನ್ನಾಗಿ ಘೋಷಿಸಿದೆ ಮತ್ತು ನಂಬಿಕೆ, ವಿಶ್ವಾಸ ಮತ್ತು ಆರಾಧನಾ ಸ್ವಾತಂತ್ರ್ಯಗಳ ಬಗ್ಗೆ ಪ್ರಸ್ತಾಪಿಸಿದೆ. ವಿಧಿ 14ರ ಪ್ರಕಾರ ರಾಜ್ಯವು ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ನ್ಯಾಯವನ್ನು ಅಥವಾ ಕಾನೂನಿನ ಸಮಾನ ರಕ್ಷಣೆಯನ್ನು ಭಾರತದ ಭೂ ಪ್ರದೇಶದೊಳಗೆ ನಿರಾಕರಿಸುವಂತಿಲ್ಲ ಎಂಬುದನ್ನು ತಿಳಿಸುತ್ತದೆ. ವಿಧಿ 15 ಕ್ಲಾಸ್ 1 ಮತ್ತು 2 ಪ್ರಕಾರ ರಾಜ್ಯವು ಯಾವುದೇ ವ್ಯಕ್ತಿಯ ಜಾತಿ, ಕುಲ, ಮತ, ಲಿಂಗ, ಹುಟ್ಟುವ ಸ್ಥಳ, ವರ್ಗಗಳ ನೆಲೆಯಲ್ಲಿ ಅಥವಾ ಆಧಾರದಲ್ಲಿ ತಾರತಮ್ಯ ತೋರಬಾರದು. ಅಂಗಡಿ, ಹೋಟೆಲು, ಮನೋರಂಜನಾ ಸ್ಥಳ ಮುಂತಾದ ಯಾವುದೇ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ನಿರಾಕರಿಸಬಾರದು. ಹಾಗೂ ಸಾರ್ವಜನಿಕ ಬಾವಿ, ಜಲಾಶಯ, ಸ್ನಾನಗೃಹ, ಮಾರ್ಗಗಳು, ಸಾರ್ವಜನಿಕ ಮೈದಾನಗಳು, ಸಾರ್ವಜನಿಕ ಆಶ್ರಯತಾಣಗಳು ಮುಂತಾದವುಗಳ ಬಳಕೆಯನ್ನು ಯಾವುದೇ ತಾರತಮ್ಯ ಮಾಡದೆ ತಡೆಯುವಂತಿಲ್ಲ. ವಿಧಿ 16 ಕ್ಲಾಸ್ 1 ಮತ್ತು 2 ಪ್ರಕಾರ ಜಾತಿ, ಕುಲ, ಗೋತ್ರ, ಲಿಂಗ, ಭಾಷೆ ಮುಂತಾದ ಯಾವುದೇ ಆಧಾರದಲ್ಲಿ ವ್ಯಕ್ತಿಗಳಿಗೆ ಸಾರ್ವಜನಿಕ ಹುದ್ದೆಗಳಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಥವಾ ರಾಜ್ಯದಿಂದ ಸಂಪೂರ್ಣವಾಗಿ ಅಥವಾ ಆಂಶಿಕವಾಗಿ ಆರ್ಥಿಕ ಸಹಾಯದಿಂದ ನಡೆಸಲ್ಪಡುವ ಶೈಕ್ಷಣಿಕ ಸಂಸ್ಥೆಗಳಿಗೆ ಪ್ರವೇಶ ನಿರಾಕರಿಸುವಂತಿಲ್ಲ. ಸಂವಿಧಾನದ 17ನೇ ವಿಧಿಯ ಪ್ರಕಾರ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಅದನ್ನು ಯಾವುದೇ ರೀತಿಯಲ್ಲಿ ಆಚರಿಸುವುದನ್ನು ನಿರ್ಬಂಧಿಸಲಾಗಿದೆ. ಇಂದು ಯಾವುದೇ ರೀತಿಯಲ್ಲಿ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧವಾಗಿದೆ. ಆರ್ಟಿಕಲ್ 17 says that untouchability is abolished and its practice in any form is forbidden. The enforcement of any disability arising out of untouchability shall be an offense punishable under the law.
ವಿಧಿ 25 ಕ್ಲಾಸ್ 1 ಪ್ರಕಾರ ಎಲ್ಲ ವ್ಯಕ್ತಿಗಳು ಮನಸ್ಸಾಕ್ಷಿಯ ಫ್ರೀಡಮ್ ಆಫ್ ಕಾನ್ಷಿಯನ್ಸ್ ಸ್ವಾತಂತ್ರ್ಯವನ್ನು ಅನುಭವಿಸಲು, ಯಾವುದೇ ಮತವನ್ನು ಬೋಧಿಸಲು, ಅನುಸರಿಸಲು ಮತ್ತು ಪ್ರಚಾರ ಮಾಡಲು ಸಮಾನ ಸ್ವಾತಂತ್ರ್ಯವನ್ನು ಹೊಂದಲು ಅರ್ಹರಾಗಿರುತ್ತಾರೆ. Article 25 Clause 1 says that all persons are equally entitled to freedom of conscience and have the right to profess, practice and propagate any religion. ವಿಧಿ 26 ಪ್ರಕಾರ ಪ್ರತಿಯೊಂದು ಧಾರ್ಮಿಕ ಪಂಗಡದವರಿಗೆ ಧರ್ಮ ಮತ್ತು ದಾನದ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಪರ್ಪಸಸ್ ಉದ್ದೇಶಕ್ಕಾಗಿ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕನ್ನು ನೀಡಿದೆ ಹಾಗೂ ಧಾರ್ಮಿಕ ಉದ್ದೇಶಕ್ಕಾಗಿ ಈ ಸಂಸ್ಥೆಗಳ ವ್ಯವಹಾರಗಳನ್ನು ನಿರ್ವಹಿಸಲು, ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಹೊಂದಲು ಹಾಗೂ ಕಾನೂನು ಪ್ರಕಾರ ಈ ಆಸ್ತಿಗಳ ಆಡಳಿತವನ್ನು ನಿರ್ವಹಿಸುವ ಅಧಿಕಾರವನ್ನು ನೀಡಲಾಗಿದೆ. Article 26 provides that every religious denomination or any section thereof shall have the right to establish and maintain institutions for religious and charitable purposes. Again, to manage its own affairs in matters of religion, to own and acquire movable and immovable property, and to administer such property in accordance with law. ವಿಧಿ 27 ಪ್ರಕಾರ ಯಾವುದೇ ಒಂದು ಪಂಗಡದವರ ಧರ್ಮದ ರಕ್ಷಣೆ ಮತ್ತು ಪ್ರಚಾರಕ್ಕಾಗಿ ಯಾರೂ ತೆರಿಗೆಗಳನ್ನು ನೀಡಬೇಕಾಗಿಲ್ಲ. Article 27 says that no person shall be compelled to pay any taxes, the proceeds of which are specifically appropriated in payment of expenses for the promotion or maintenance of any particular religious denomination. 28ನೇ ವಿಧಿಯ ಪ್ರಕಾರ ಆಂಶಿಕವಾಗಿ ಅಥವಾ ಸಂಪೂರ್ಣವಾಗಿ ರಾಜ್ಯದ ಧನ ಸಹಾಯದಿಂದ ನಡೆಸುತ್ತಿರುವ ವಿದ್ಯಾಸಂಸ್ಥೆಗಳಲ್ಲಿ ಧಾರ್ಮಿಕ ಆರಾಧನೆ ಮತ್ತು ಬೋಧನೆ ಮಾಡುವಂತಿಲ್ಲ. ಅಂದರೆ ಆರ್ಟಿಕಲ್ 28 provides that no religious instruction shall be provided compulsorily in any educational institution wholly or partly maintained by the state. ವಿಧಿ 29 ಮತ್ತು 30ನೇ ಪ್ರಕಾರ ಸರಕಾರ ಜನರ ಮೇಲೆ ಅವರ ಸಾಮುದಾಯಿಕ ಸಂಸ್ಕೃತಿಯ ಹೊರತಾಗಿ ಯಾವುದೇ ಅನ್ಯ ಸಂಸ್ಕೃತಿಯನ್ನು ಹೇರುವಂತಿಲ್ಲ. ಅಲ್ಲದೆ ಪ್ರತಿಯೊಂದು ಸಮುದಾಯವು ಅವರದೇ ಆದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸಿಕೊಂಡು ಹೋಗುವ ಹಕ್ಕನ್ನು ಹೊಂದಿದ್ದಾರೆ. ಶಿಕ್ಷಣ ಸಂಸ್ಥೆಗಳಿಗೆ ರಾಜ್ಯವು ಧನ ಸಹಾಯ ಮಾಡುವಾಗ ಅವುಗಳ ಧಾರ್ಮಿಕ ಅಲ್ಪಸಂಖ್ಯಾತ ವರ್ಗದರಿಂದ ನಡೆಸಲ್ಪಡುತ್ತಿವೆ ಎಂಬ ಕಾರಣಕ್ಕಾಗಿ ಭೇದಭಾವ ಮಾಡಬಾರದು. Article 29 and 30 provides that the state shall not impose upon it any culture other than community's own culture, and that every community shall have the right to establish and administer an educational institution of its choice, and the state shall not, in granting aid to educational institutions, discriminate against such an educational institution maintained by a minority community on the ground that it is under the management of a religious community. ಈ ಮೇಲಿನ ಎಲ್ಲ ಅಂಶಗಳನ್ನು ಭಾರತೀಯ ಸಂವಿಧಾನದಲ್ಲಿ ಸೇರಿಸಿರುವುದರಿಂದ ಭಾರತ ನೈಜವಾದ ಮತನಿರಪೇಕ್ಷ ರಾಷ್ಟ್ರವೆನಿಸಿದೆ. ಬಸೂರವರ ಮಾತಿನಲ್ಲಿ ಹೇಳುವುದಾದರೆ, ಈ ಮೇಲಿನ ಎಲ್ಲ ಅಂಶಗಳು ನಮ್ಮ ರಾಷ್ಟ್ರವನ್ನು ಅಮೇರಿಕ ಸಂಯುಕ್ತ ಸಂಸ್ಥಾನ ಅಥವಾ ಐರೋಪ್ಯ ಉದಾರವಾದಿ ರಾಜಕೀಯ ವ್ಯವಸ್ಥೆಗಳಿಗಿಂತಲೂ ಹೆಚ್ಚು ಅರ್ಥಪೂರ್ಣವಾದ ಮತನಿರಪೇಕ್ಷ ರಾಷ್ಟ್ರವನ್ನಾಗಿಸಿದೆ. ಈ ಮತನಿರಪೇಕ್ಷ ತತ್ವದ ಆಚರಣೆಯಿಂದಾಗಿ ಭಾರತದಲ್ಲಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಲು ಸಾಧ್ಯ ಎಂದು ಹೇಳುತ್ತಾ ವಂದನೆಗಳು.